ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತಿನ ನ್ಯೂಸ್ ಹೈಲೈಟ್ಸ್ ಅನ್ನ ನೋಡ್ಕೊಂಡು ಬರೋಣ. ಸೋಮವಾರದ ಪ್ರಾಣ ಪ್ರತಿಷ್ಠೆ ಅಥವಾ ಮಹಾಮಸ್ತಕಾಭಿಷೇಕ ಸಮಾರಂಭಕ್ಕೆ ಮುನ್ನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಗವಾನ್ ರಾಮನ ಹೊಸ ವಿಗ್ರಹವನ್ನ ನಿನ್ನೆ ಇರಿಸಲಾಯಿತು. ಇಂದು ಬೆಳಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಿಗ್ರಹದ ಮೊದಲ ಫೋಟೋ ಹಂಚಿಕೊಂಡಿದ್ದು, ದೇವರನ್ನು 5 ವರ್ಷದ ಮಗುವಿನಂತೆ ನಿಂತಿರುವ ಭಂಗಿಯಲ್ಲಿ ಚಿತ್ರಿಸಲಾಗಿದೆ. ಮೈಸೂರು ಮೂಲದ ಕಲಾವಿದ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ 51 ಇಂಚಿನ ವಿಗ್ರಹವನ್ನು ಕಪ್ಪು ಕಲ್ಲಿನಿಂದ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದಂತೆ 2024 ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ 2024 ಆಡಲು ಹಲವು ವರ್ಷಗಳ ನಂತರ ಸಚಿನ್ ತೆಂಡೂಲ್ಕರ್ ಮೈದಾನಕ್ಕೆ ಮರಳಿದ್ರು. ಸಚಿನ್ ತೆಂಡೂಲ್ಕರ್ ಗುರುವಾರ ಅಭಿಮಾನಿಗಳಿಗೆ ಭರ್ಜರಿ ರಸದೌತಣ ನೀಡಿದ್ದಾರೆ. ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಸತ್ಯಸಾಯಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ 2024 T20 ಪಂದ್ಯದಲ್ಲಿ ಸಚಿನ್ ನಾಯಕತ್ವದ ಒನ್ ವರ್ಲ್ಡ್ ತಂಡ ಗೆಲುವು ಸಾಧಿಸಿದೆ. ಈ ಪಂದ್ಯದಲ್ಲಿ ಸಚಿನ್ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಭರ್ಜರಿ ಪ್ರದರ್ಶನ ನೀಡಿದ್ರು. ಎಲ್ಲಿ ನೋಡಿದ್ರೂ ಸಾರಾಯಿ ಬಾಟಲಿಗಳು, ಗುಡ್ಕಾ ಪ್ಯಾಕೆಟ್ಗಳು, ಪಾಳು ಬಿದ್ದಂತೆ ಕಾಣ್ತಿರುವ ಶಿಥಿಲಾವಸ್ಥೆಯ ಕಟ್ಟಡ, ಕಳಚಿ ಬೀಳ್ತಿರುವ ಮೇಲ್ಛಾವಣಿಯ ಪದರು, ಈ ತರಹ ದೃಶ್ಯಗಳು ಕಂಡುಬಂದಿದ್ದು ಗೋಕಾಕ್ ತಾಲೂಕಿನ ಗೋಕಾಕ್ ಪಾಲ್ಸನ ಅನುದಾನಿತ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ. ಅಷ್ಟೇ ಅಲ್ಲ, ಈ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯ ಪಕಾಲಿ ಮತ್ತು ಶಿಕ್ಷಕರ ನಿರ್ಲಕ್ಷ್ಯದಿಂದ ಕಚೇರಿಯಲ್ಲಿನ ನಾಮಫಲಕದಲ್ಲಿ 1 ವರ್ಷದ ಹಿಂದೆ ವರ್ಗಾವಣೆಗೊಂಡ ಶಿಕ್ಷಣ ಇಲಾಖೆಯ ಆಯುಕ್ತರ ಹೆಸರು ಬದಲಾಯಿಸಿಲ್ಲ. ಶಿಕ್ಷಣ ಇಲಾಖೆಯ ನಿರ್ದೇಶಕರ ಹೆಸರು ಇಲ್ಲ. ಅಷ್ಟೇ ಅಲ್ಲ, ತಮ್ಮ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಹೆಸರೇ ನಮೂದಿಸಿಲ್ಲ. ಇವುಗಳನ್ನೆಲ್ಲ ನೋಡಿದ್ರೆ ಈ ಶಾಲೆಯಲ್ಲಿ ಕಲಿಸುವ ಶಿಕ್ಷಕರು ಕೇವಲ ತಮ್ಮ ವೇತನಕ್ಕಾಗಿ ಸಮಯ ಕಳೆಯಲು ಬರುತ್ತಿದ್ದಾರಾ ಎಂಬ ಸಂಶಯ ಉಂಟಾಗಿದೆ. ಉತ್ತರ ಪ್ರದೇಶದ ಬುಡೌನ್ನಲ್ಲಿ ಬಿಜೆಪಿ ನಾಯಕನಿಗೆ ಇರಿಸು ಮುರಿಸಾದಂಥ ಘಟನೆಯೊಂದು ನಡೆದಿದೆ. ವಿಕಾಸ್ ಭಾರತ್ ಸಂಕಲ್ಪ ಯಾತ್ರೆಯ ವೇಳೆ ಈ ಘಟನೆ ನಡೆದಿದೆ. ಮಹಿಳೆಯೊಬ್ಬರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಾಗಿ 30,000 ರೂಪಾಯಿ ಲಂಚ ನೀಡಬೇಕು ಎಂದು ವೇದಿಕೆಯ ಮೇಲೆ ಹೇಳಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ದು, ಅಪಾರ ಜನಸ್ತೋಮದ ಮುಂದೆ ಮೈಕ್ನಲ್ಲಿ ಲಂಚ ಗುಟ್ಟು ರಟ್ಟಾಗಿದೆ. ನಯನತಾರ ಅವರ ಚಿತ್ರ ಅನ್ನಪೂರ್ಣ ರಾಮನ ಬಗ್ಗೆ ವಿವಾದಾತ್ಮಕ ಹೇಳಿಕೆಯಿಂದ ಸುದ್ದಿಯಾಗಿತ್ತು. ರಾಮನು ಮಾಂಸಾಹಾರ ಸೇವನೆ ಮಾಡಿದ್ದ ಎಂಬ ಡೈಲಾಗ್ ಸೇರಿದಂತೆ ಹಲವು ದೃಶ್ಯಗಳು ವಿವಾದ ಸೃಷ್ಟಿಸಿತ್ತು. ಸಿನಿಮಾವನ್ನ OTTಯಿಂದಲೂ ತೆಗೆದುಹಾಕಲಾಗಿದ್ದು, ಇದೀಗ ಹಲವು ಸಮಯದ ನಂತರ ನಯನತಾರ ಮೌನ ಮುರಿದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಜೈ ಶ್ರೀರಾಮ್ ಎಂದು ಬರೆದು ಪಾಸಿಟಿವ್ ಸಂದೇಶ ಹಂಚಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವು ಪರೋಕ್ಷವಾಗಿ ನೋವನ್ನುಂಟು ಮಾಡಿರಬಹುದು, ಅದಕ್ಕಾಗಿ ಕ್ಷಮೆ ಕೇಳ್ತೇನೆ ಎಂದಿದ್ದಾರೆ. ಖಾಸಗಿ ಶಾಲಾ ಮಕ್ಕಳು ಪ್ರವಾಸಕ್ಕೆಂದು ತೆರಳಿದ ವೇಳೆ ಗುಜರಾತ್ನಲ್ಲಿ ಭೀಕರ ದೋಣಿ ದುರಂತ ಸಂಭವಿಸಿ 14 ಮಕ್ಕಳು ಸೇರಿ 2 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಶಾಲಾ ಮಕ್ಕಳು ಪ್ರಯಾಣಿಸುತ್ತಿದ್ದಂಥ ದೋಣಿ ವಡೋದರದ ಹರ್ನಿಕೆರೆಯಲ್ಲಿ ಮಗುಚಿ ಬಿದ್ದಿದೆ. 27 ಶಾಲಾ ಮಕ್ಕಳು ಈ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಭಾರ ತಾಳಲಾಗದೆ ದೋಣಿ ಮಗುಚಿ ಬಿದ್ದಿದೆ. 14 ಮಂದಿಯ ಶವ ಹೊರತೆಗೆಯಲಾಗಿದೆ. 21 ಮಂದಿ ಒಟ್ಟು ಪತ್ತೆಯಾಗಿದ್ದಾರೆ. ಇನ್ನುಳಿದ 6 ವಿದ್ಯಾರ್ಥಿಗಳಿಗಾಗಿ ಶೋಧ ಕಾರ್ಯ ಮಾಡಲಾಗ್ತಿದೆ. ಚಳಿಯಿಂದ ತಪ್ಪಿಸಿಕೊಳ್ಳಲು ಕೋತಿಯೊಂದು ಪೊಲೀಸ್ ಠಾಣೆಗೆ ಬಂದ ಅಪರೂಪದ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿದೆ. ಚಳಿಯಿಂದ ಕಚೇರಿಯಲ್ಲಿ ಎಲೆಕ್ಟ್ರಿಕ್ ಹೀಟರ್ನಿಂದ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಬಿಸಿ ಮಾಡಿಕೊಳ್ತಾ ಇದ್ರು. ಈ ವೇಳೆ ಕಚೇರಿಗೆ ಬಂದಿದ್ದ ಕೋತಿ ಹೀಟರ್ ಮುಂದೆ ಕೂತು ಮೈ ಬಿಸಿ ಮಾಡಿಕೊಂಡಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕ ನಿರ್ಮಿಸಲಾದಂತಹ ನೂತನ ಢೆರೋಸ್ಪೇಸ್ ಪಾರ್ಕ್ನಲ್ಲಿ ಅತ್ಯಾಧುನಿಕ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಹಾಗೂ ತಂತ್ರಜ್ಞಾನ ಕೇಂದ್ರ BITC ಕ್ಯಾಂಪಸ್ ಅನ್ನು ಪ್ರಧಾನಮಂತ್ರಿ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಪ್ರತಿಪಕ್ಷ ನಾಯಕ ಅಶೋಕ್ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಾಯುಸೇನಾ ವಿಶೇಷ ವಿಮಾನದ ಮೂಲಕ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಮೋದಿ ಅವರನ್ನ ಶಿಷ್ಟಾಚಾರದ ಪ್ರಕಾರ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದರು. ಕಲರ್ಫುಲ್ ಹೂಗಳಿಂದ ಕಂಗೊಳಿಸಿರುವಂತಹ ಲಾಲ್ ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವಗುರು ಬಸವಣ್ಣರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಈ ವೇಳೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ತೋಟಗಾರಿಕಾ ಸಚಿವ SS ಮಲ್ಲಿಕಾರ್ಜುನ್, ಸಚಿವ ರಾಮಲಿಂಗಾರೆಡ್ಡಿ, MLC UB ವೆಂಕಟೇಶ್, CM ರಾಜಕೀಯ ಕಾರ್ಯದರ್ಶಿ K ಗೋವಿಂದರಾಜು ಸೇರಿದಂತೆ ಇತರ ನಾಯಕರು ಸಾಥ್ ನೀಡಿದರು. 10 ಅಡಿಯ ಬಸವಣ್ಣನವರ ಪ್ರತಿಮೆ, 30 ಅಡಿಯ ಅನುಭವ ಮಂಟಪ, ವಿವಿಧ ಬಗೆಯ ಹೂಗಳನ್ನು ಹೊತ್ತು ನಿಂತಿರುವ ಗಾಜಿನ ಮನೆ, ಅದರಲ್ಲಿ ಬಣ್ಣ ಬಣ್ಣದ ಹೂಗಳು, ಶರಣರ ವಚನಗಳು, ವರ್ಷದಲ್ಲಿ 2 ಬಾರಿ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಲಾಲ್ಬಾಗ್ ಸಜ್ಜಾಗಿ ನಿಂತಿದೆ. ಈ ಬಾರಿ ವಿಶೇಷವಾಗಿ 12ನೇ ಶತಮಾನದ ಸಮತಾವಾದಿ ಬಸವಣ್ಣನವರ ವಿಚಾರ, ತತ್ವಗಳು ಹಾಗೂ ವಚನಗಳನ್ನು ಸಮಾಜಕ್ಕೆ ತಿಳಿಸುವುದರ ಜೊತೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಅನುಭವ ಮಂಟಪಕ್ಕೆ 32 ಲಕ್ಷ ಪುಷ್ಪಗಳು ಹಾಗೂ 25 ಬಗೆಯ ವರ್ಣರಂಜಿತ ಹೂಗಳನ್ನು ಬಳಕೆ ಮಾಡಲಾಗಿದೆ.
ಕಳೆದ 60 ವರ್ಷಗಳಲ್ಲಿ ನಾನು ಯಾರನ್ನ ನಾಯಕನೆಂದು ಒಪ್ಪಿಕೊಂಡಿರಲಿಲ್ಲ. ಆದರೆ ಈಗ ನಾನು ಮೋದಿ ಅವರನ್ನ ನಾಯಕ ಎಂದು ಮನಸಾರೆ ಒಪ್ಪಿಕೊಂಡಿದ್ದೇನೆ. ಕಳೆದ 10 ವರ್ಷಗಳಿಂದ ಅವರ ಆಡಳಿತ ಗಮನಿಸ್ತಾ ಬಂದಿದ್ದೇನೆ. ದೇಶ ಕಂಡ ಅತ್ಯುತ್ತಮ ನಾಯಕ, ದೈವಾಂಶ ಸಂಭೂತ ಎಂದು ಮೋದಿಯವರನ್ನ ಮಾಜಿ ಪ್ರಧಾನಿ ದೇವೇಗೌಡರು ಹಾಡಿ ಹೊಗಳಿದ್ದಾರೆ. ನಾಗಮಂಗಲ ತಾಲೂಕು ಆದಿಚುಂಚನಗಿರಿಯಲ್ಲಿ ನಡೆದಂತ ಭೈರವೈಕ್ಯ ಬಾಲಗಂಗಾಧರ ಸ್ವಾಮೀಜಿ ಅವರ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಪ್ರಧಾನಿ ಆಡಳಿತ ತೃಪ್ತಿದಾಯಕವಾಗಿದೆ ಎಂದಿದ್ದಾರೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್. ನಾಳಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.